ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ವೃತ್ರಹತ್ಯೆಯ ಪ್ರಸಂಗದಲ್ಲಿ ಪಾಪಗಳ ವಿಭಾಗ ಅದರ ಬಗ್ಗೆ ನೋಡಿದ್ವಿ. ಒಂದೇ ಗ್ರಂಥವನ್ನು ಓದಿ ಯಾವುದನ್ನು ಹೇಳಬಾರದು ಅಂತ ನಿನ್ನೆ ಇನ್ನೊಮ್ಮೆ ಪ್ರೂವ್ ಆಯಿತು. ಅಲ್ಲಿ ಅವ್ರಿಗೆ ಪಾಪವೇನೋ ಎಂಬಂತೆ ಹೇಳಿದ್ರು. ಮಹಾಭಾರತದಲ್ಲಿ ಅವ್ರಿಗಲ್ಲ ಪಾಪ, ಅವರನ್ನ ತಪ್ಪಾದ ಸಮಯದಲ್ಲಿ ಉಪಯೋಗಿಸುವವರಿಗೆ ಪಾಪ ಅಂದ್ಬಿಟ್ರು. ನೀರಿಗಲ್ಲ ಪಾಪ, ನೀರಿನ ಅಭಿಮಾನಿ ದೇವತೆಗ ಇವ್ರು ಹೇಳೋದು? ಪೃಥ್ವಿಯ ಅಭಿಮಾನಿ ದೇವತೆ ಒಬ್ಬಳು ಧರ ಇದ್ದಾಳಲ್ಲ, ಅವಳಿಗ ಶನೈಶ್ಚರಣಿಗ ಪಾಪ ಹೇಳೋದು ಅಲ್ಲ, ಅದನ್ನು ತಪ್ಪಾಗಿ ಯೂಸ್ ಮಾಡುವವರಿಗೆ ಪಾಪ ಅಂತ. ಮತ್ತೆ ಬ್ರಹ್ಮಹತ್ಯ ಅನ್ನುವ ರಾಕ್ಷಸಿ ಬಂದ್ಲು ಅಂತ ಇದೆ. ಬ್ರಹ್ಮಹತ್ಯ ಪಾಪ ಅಷ್ಟೇ, ಅವಳನ್ನೇನು ತುಂಡು ಮಾಡಕ್ಕೆ ಕೊಟ್ಟಿದ್ದು. ಅದರಿಂದಾಗಿ ನಾವು ಹೇಗೆ ಗ್ರಹಿಸಬೇಕು, ಪುರಾಣವನ್ನು ಹೇಗೆ ಓದಬೇಕು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಮಾರ್ಗದರ್ಶಿಕೆ. ಇದೆಲ್ಲವೂ ಮಾರ್ಗದರ್ಶಿಕೆ. ಇಷ್ಟನ್ನ ನಿನ್ನೆ ಭಾಗದಲ್ಲಿ ನೋಡಿದೆವು. ಜ್ವರ ಹೆಂಗೆ ಸೃಷ್ಟಿಯಾಯಿತು ಅಂತ ಪ್ರಶ್ನೆ ಬಂತು. ಈ ಮಹಾಭಾರತದ ಈ ಭಾಗಗಳನ್ನು ಫೆಮಿನಿಸ್ಟರು ಓದಿದ್ರೆ ಅವರು ನಿಜವಾಗಿಯೂ ಪಾಸಿಟಿವ್ ಫೆಮಿನಿಸ್ಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಮುಟ್ಟು ಹೆಣ್ಣಿನ ಪಾಪವಲ್ಲ, ಆ ಮುಟ್ಟು ಇಲ್ಲದಿದ್ದರೆ ಸೃಷ್ಟಿ ಹೇಗೆ? ಹಾಗಾದರೆ ಎಲ್ಲ ಈ ತನಕ ಹುಟ್ಟಿದ ಮಹಾನುಭಾವರೆಲ್ಲ ಪಾಪದ ಫಲವಾಗಿ ಶರೀರ ಪಡೆದಿದ್ದಾರಾ? ಯಾವುದನ್ನು ಕಣ್ಣು ಮುಚ್ಚಿ ಯೋಚಿಸದೇ ಮಾತನಾಡುವ ಪ್ರಸಂಗ ನಮ್ಮ ವೃದ್ಧಿದೆ. ಏನು ಮಾಡೋದು? ಎಲ್ಲ ನಮ್ಮವರೇ, ಅವರನ್ನು ಬೈಲಿಕ್ಕೆ ನಮಗೇನು ಖುಷಿ ಇಲ್ಲಪ್ಪ, ನೋಡಿ ಸರಿಯಾಗಿ ಅಂತ ಅಷ್ಟೇ ಹೇಳ್ಬೋದು. ಏನೋ ದೊಡ್ಡ ಜನ ಆಗ್ತಾ ಇದ್ದೇನೆ ಬೈದು ಅಂತ ಅಂದ್ಕೊಳ್ಬೇಡಿ. ನಾನು ಬೈತಾ ಇಲ್ಲ, ಬೈದು ದೊಡ್ಡ ಜನ ಆಗಲ್ಲ ಯಾರು ಕೂಡ. ರಿಕ್ವೆಸ್ಟ್, ನೀವು ಹೀಗೆ ನೋಡದೆ ಏನೇನೋ ಹೇಳ್ತಾ ಇದ್ರೆ ಮಹಾಭಾರತದ ಯಾವುದೋ ಈ ಭಾಗವನ್ನು ನೀವು ಓದಿಲ್ಲ ಅಂತ ಆಗ್ತದಲ್ವಾ? ಓದದೆ ಅದು ಪೂರ್ಣ ಆಗತ್ತಾ ಅನ್ನೋದಷ್ಟೇ ಇಲ್ಲಿಯ ಕಳಕಳಿಯ ಉದ್ದೇಶ. ಜ್ವರ ಹೇಗೆ ಹುಟ್ಟಿತು ಅಂತ ಅದಕ್ಕಿನ್ನೊಂದು ಕಥೆ. ಈ ಕಥೆಗಳಲ್ಲಿಯೂ ಕೂಡ ನೋಡಿ ಅದರಿಂದ ಗ್ರಹಿಸಬೇಕಾದ ಸ್ಪಿರಿಟನ್ನು ತೆಗೆದುಕೊಳ್ಳಿ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ದರ್ಶನ ಭಾಷೆ ಅಂತ. ಇಲ್ಲಿ ನಮಗೆ ಜ್ವರ ಹೇಗೆ ಹುಟ್ಟಿತು, ಜ್ವರ ಯಾವುದರ ಪ್ರಾಡಕ್ಟು, ಜ್ವರ ಬರೋದು ದೇಹಕ್ಕೋ ಮನಸ್ಸಿಗೋ, ಈ ಎಲ್ಲ ವಿವೇಚನೆಗಳು ಇದರಿಂದ ಬರುತ್ತೆ, ಮುಂದೆ ಗೊತ್ತಾಗತ್ತೆ. ಅದರಲ್ಲಿ ದಕ್ಷಯಜ್ಞ ಪ್ರಸಂಗವನ್ನು ಹೇಳಿದರು. ದಕ್ಷಯಜ್ಞ ಪ್ರಸಂಗದಲ್ಲಿ ನಮಗೆ ಮೊದಲೇ ಏನು ಇರುತ್ತೆ ಅಂತಂದರೆ, ದಕ್ಷನ ಮಗಳು ಪಾರ್ವತಿ, ದಕ್ಷನ ಮಗಳು ಸತಿ, ಪಾರ್ವತಿ ಅಂತ ಅವಳ ಹೆಸರು
ಆಮೇಲೆ ಬಂದಿದ್ದು. ಉಮಾ ಅಂತ ಹೇಳಿ ಅವಳ ಹೆಸರು. ಓ ಮಗಳೇ, ಮಾ ತಪಸ್ಸು ಬೇಡ ಅಂತ ಅವ್ರ ತಾಯಿ ಹೇಳಿದಳಂತೆ. ಅಂತಂದ್ರೆ ಮುದ್ದಿನಿಂದ ಮಾ ತಪಸ್ಸು ಬೇಡ ಅಂತ ಹೇಳಿದಳಂತೆ. ಅದಕ್ಕೆ ಅವಳ ಹೆಸರು ಉಮಾ ಅಂತ ಆಯಿತು ಅಂತ. ಆದರೆ ಅಧ್ಯಾತ್ಮ ಪ್ರಪಂಚದಲ್ಲಿ ಇದರ ಅರ್ಥ ಇನ್ನೂ ಇದೆ. ಅಂದರೆ ಉತ್ಕೃಷ್ಟವಾದ, ಮಾ ಅಂದರೆ ಪ್ರಜ್ಞೆಯವಳು. ಉಮಾ ಅಂತಂದ್ರೆ ಉತ್ಕೃಷ್ಟವಾದ ಪ್ರಜ್ಞೆಯವಳು ಅಂತ ಅರ್ಥ. ಆಯ್ತಾ? ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಉಮಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ದಕ್ಷನ ಮಗಳಾಗಿದ್ದಾಗ ಅವಳನ್ನು ದಾಕ್ಷಾಯಿಣಿ ಅಂತ ಕರಿತಾ ಇದ್ರು, ಸತಿ ಅಂತ ಕರಿತಾ ಇದ್ರು. ಉಮಾ ಅನ್ನುವ ಹೆಸರೇ ಇರಲಿಲ್ಲ ಅವಳಿಗೆ. ಪ್ರಸೂತಿ ಹಾಗೆ ಕರೀಲೇ ಇಲ್ಲ. ಯಾಕೆಂದ್ರೆ ಅವಳು ತಪಸ್ಸಿಗೆ ಹೋಗಲೇ ಇಲ್ಲ. ಅವಾಗ ದಕ್ಷನ ಮಗಳಾದಾಗ ತಪಸ್ಸಿಗೆ ಹೋಗಿದ್ಯಾವಾಗ? ಹಿಮವಂತನ ಮಗಳಾದಾಗ. ಪಾರ್ವತಿ ಅಂದ್ರೇನು? ಪರ್ವತದ ಮಗಳು, ಬೆಟ್ಟದ ಮಗಳು ಪಾರ್ವತಿ ಅಂದ್ರೆ. ಅವಾಗ ಅವಳು ರುದ್ರನನ್ನ ಒಲಿಸಿಕೊಳ್ಳಬೇಕು ಅಂತ ತಪಸ್ಸಿಗೆ ಹೋದಾಗ ಉಮಾ ಅಂತ ಹೇಳಿ ಅವರ ಅಮ್ಮ ಕರೆದದ್ದು. ಇಲ್ಲೇ ಉಮಾ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಈ ಕಥೆ ನಮಗೆ ಕನ್ವೆ ಮಾಡಬೇಕಾಗಿರೋದು ಏನು ಅಂದರೆ, ಜ್ವರದ ಹುಟ್ಟಿನ ಬಗೆಗೆ ಇದೆ. ಇದರ ಐತಿಹಾಸಿಕವಾದ ವಿವರಣೆಯನ್ನು ಭಾಗವತದಿಂದ ಪಡೀರಿ. ಹಿಸ್ಟಾರಿಕಲ್ ಆಗಿ ಪರ್ಫೆಕ್ಟ್ ಕ್ರಮದಲ್ಲಿ ಹೇಳೋದು ಭಾಗವತದಿಂದ ಪಡೀರಿ. ಭಾಗವತದಲ್ಲಿ ಬ್ರಹ್ಮಾಂಡದ ಹೊರಗಡೆ ಸೃಷ್ಟಿಯಾಯಿತು. ಬ್ರಹ್ಮಾಂಡದ ಒಳಗಡೆ ದಕ್ಷ ಪ್ರಜಾಪತಿ, ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ದಕ್ಷ ಪ್ರಜಾಪತಿಯಿಂದ ಅವಳು ಸತಿ ದಾಕ್ಷಾಯಿಣಿಯಾಗಿ ಬಂದಳು. ಆಗ ದಕ್ಷ ಪ್ರಜಾಪತಿಯಿಂದ ಅವಮಾನ ಆಯಿತು. ಆ ಅವಮಾನ ಆದಾಗ ಅವಳು ಈ ಶರೀರವನ್ನೇ ಬಿಟ್ಲು ಆರಾಮವಾಗಿ. ಅದಕ್ಕೆ ಸದಾಶಿವ ಯಜ್ಞ ಧ್ವಂಸ ಮಾಡಿದ ದಕ್ಷನದ್ದು ಅಲ್ವಾ? ಮನಸ್ಸಿಲ್ಲದೆ ಯಜ್ಞ ಧ್ವಂಸ ಆದಾಗೇನೆ. ಶಿವ ಮನೋಭಿಮಾನಿ ಅಲ್ವಾ? ನಮ್ಮ ಮನಸ್ಸೇ ನಾವು ಮಾಡುವ ಸದಾಚಾರಕ್ಕೆ ತಿರುಗಿ ಬಿದ್ದುಬಿಟ್ರೆ ಉಳಿಸೋರು ಯಾರು? ಆ ಒಂದು ಸೂಚನೆ ಇದೆ ಅಲ್ಲಿ. ಆ ಅಧ್ಯಾತ್ಮಾರ್ಥದಲ್ಲಿಯೂ ನೋಡಬೇಕು. ಇರಲಿ, ಅದನ್ನು ಅಲ್ಲಿ ಮತ್ತಿನ್ನೊಮ್ಮೆ ನೋಡೋಣ. ನನಗೆ ಒಂದು ಸರ್ತಿ ಅನ್ಸತ್ತೆ, ಭಾಗವತ ಆವಾಗ ಇದಾಗಿತ್ತಲ್ಲ, ಏನು ರೆಕಾರ್ಡ್ ಆಗಿತ್ತು, ಅದನ್ನು ಅಳಿಸಿ ಮತ್ತೆ ಶುರು ಮಾಡಬೇಕು ಅಂತ. ಯಾಕೆ ಅಂದರೆ ಬಹಳ ಅಪ್ರಬುದ್ಧವಾಗಿ ಹೇಳಿದ್ದೇನೇನೋ ಅಂತ ಅನ್ನಿಸ್ತಾ ಇದೆ. ಅವಾಗ ಏನು ಭಾಗವತ ಆಗ್ತಾ ಇತ್ತು ಅಲ್ಲ, ಮಹಾಭಾರತದ್ದು ಅದೇ ಕಥೆಯೇ. ಮಹಾಭಾರತನೂ ಬಹಳ ಅಪ್ರಬುದ್ಧವಾಗಿ ಹೇಳ್ಬಿಡ್ತೀನೋ ಏನೋ, ಯಾಕೋ ನನ್ನ ಬಗೆಗೆ ನನಗೆ ತೃಪ್ತಿ ಇಲ್ಲ. ಇರಲಿ, ಈ ಅಪಕ್ವತೆ ಅನ್ನೋ ದೋಷ ನಮ್ಮಲ್ಲಿ ಇಟ್ಕೊಂಡು ಎಂತ ಮಾಡೋದು? ಆ ಒಂದು ಭಾಗವತದ ಕಥೆಯನ್ನು ಅಧ್ಯಾತ್ಮಾರ್ಥದಿಂದ ನೋಡುವಂತಹ ಅವಶ್ಯಕತೆಯೂ ಇದೆ. ಅಲ್ಲಿ ಅವಳೇನು ಮಾಡಿದಳು? ಮೊದಲು ಸತಿಯಾಗಿ ಬಂದು, ದಾಕ್ಷಾಯಿಣಿಯಾಗಿ ಬಂದು ಸದಾಶಿವನಿಗೆ ವಿರುದ್ಧವಾಗಿದ್ದರಿಂದ ಪ್ರಾಣತ್ಯಾಗ ಮಾಡಿದಳು. ಸದಾಶಿವ ಆ ಯಜ್ಞವನ್ನು ಹಾಳು ಮಾಡಿದ. ಬೃಹಸ್ಪತಿ ಸವ ಅಂತ ಅದನ್ನು ಕರೀತಾ ಇದ್ರು. ಬೃಹಸ್ಪತಿ ಸವ ಅಂತ ಆ ಯಜ್ಞದ ಹೆಸರು ಭಾಗವತದಲ್ಲಿ. ಆಮೇಲೆ ಏನಾಯಿತು? ಮತ್ತೆ ಪರ್ವತರಾಜನ ಮಗಳಾಗಿ ಹುಟ್ಟಿದ. ಅವಾಗ ಅವಳು ಪಾರ್ವತಿ, ಉಮಾ. ಸದಾಶಿವನ ಆರಾಧನೆಯಲ್ಲಿ ತೊಡಗಿ ಎಲೆಯನ್ನೂ ತಿಂತಾ ಇರಲಿಲ್ಲ. ಅದಕ್ಕೆ ಅವಳು ಅಪರ್ಣ. ಪರ್ಣ ಅಂದರೆ ಎಲೆ, ಅಪರ್ಣ ಅಂದರೆ ಎಲೆಯನ್ನೂ ತಿನ್ನದೆ ಅವಳು ತಪಸ್ಸು ಮಾಡಿದಳು. ಹೀಗಾಗಿ ಪಾರ್ವತಿಯ ಹೆಸರು ಅಪರ್ಣ.
ಇದು ಇರುವಂಥದ್ದು. ಇಲ್ಲಿ ಆ ಕಥೆಯನ್ನು ಕ್ರಮವಾಗಿ ಹೇಳೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಜ್ವರ ಅನ್ನೋದರ ಸ್ವರೂಪವನ್ನು ತಿಳಿಸಬೇಕಿದೆ. ಆ ಜ್ವರದ ಸ್ವರೂಪವನ್ನು ತಿಳ್ಕೊಳ್ಬೇಕು ನೀವು ಈ ಕಥೆಯಿಂದ. ಇವರು ಹೇಳ್ತಾ ಇರುವಂತಹ ಮಹಾಭಾರತದಲ್ಲಿ ಹೇಳುವಂತಹ ಘಟನೆಗಳು ನಮಗೆ ಭಾಗವತದಲ್ಲಿ ಬೇರೆ ರೀತಿಯಾಗಿದೆಯಲ್ಲ ಅಂತ ಯೋಚನೆ ಮಾಡೋದು ಬಿಟ್ಬಿಡಿ. ಇಲ್ಲಿ ಏನು ಗ್ರಹಿಸಬೇಕು? ಜ್ವರ ಸ್ವರೂಪ, ಜ್ವರದ ನಿರ್ಮಾಣ ಹೇಗಾಯಿತು ಅನ್ನೋದನ್ನು ಗ್ರಹಿಸಬೇಕು. ಅದರಿಂದಾಗಿ ಭಾಗವತಕ್ಕೆ ವಿರುದ್ಧವಾದ ಯಾವುದೇ ಭಾಗ ಬಂದರೂ ಕೂಡ ಏನು ಮಾಡಬೇಕು ನೀವು? ಇಲ್ಲ, ಇಲ್ಲಿ ಇರೋದು ಜ್ವರದ ಸ್ವರೂಪದ ತೀರ್ಮಾನ ಅಂತ ತಿಳ್ಕೊಳ್ಬೇಕು. ಇಷ್ಟು ಹೇಳಿ ನಾನು ಉಳಿದ ಯಾವ ಕಥೆಯ ವ್ಯತ್ಯಾಸಗಳನ್ನು ನಿಮ್ಮ ಗಮನಕ್ಕೆ ತರಲ್ಲ. ಅಲ್ಲಿ ಏನಿದೆ ಅದನ್ನು ಓದ್ಕೊಂಡು ಹೋಗ್ತೇನೆ. ಯಜ್ಞಮೇತಂ ಮಹಾದೇವ ಕಿಮರ್ಥಂ ನಾಧಿಗಚ್ಚಸಿ ಕೇನ ವಾ ಪ್ರತಿಷೇಧೇನ ಗಮನಂ ತೇ ನ ವಿದ್ಯತೆ. ಪಾರ್ವತಿ ಕೇಳ್ತಾಳೆ, ಮಹಾದೇವ ಯಾಕಪ್ಪ ಈ ಯಜ್ಞಕ್ಕೆ ಹೋಗ್ತಾ ಇಲ್ಲ? ಯಾಕೆ ಹೋಗಬಾರದು ಅಂತ ಅಂದುಕೊಳ್ತಾ ಇದ್ದಿ? ದೇವ ಸುರೈರೇವ ಮಹಾಭಾಗೆ ಯನ್ಮಯೈತದನುಷ್ಠಿತಂ ಯಜ್ಞೇಚು ತರ್ವೇಚು ಮಮ ನ ಭಾಗ ಉಪಕಲ್ಪಿತಃ. ದೇವತೆಗಳು ಯಜ್ಞದಲ್ಲಿ ನನಗೆ ಭಾಗವನ್ನು ಕಲ್ಪಿಸಿಲ್ಲ. ಪೂರ್ವೋಪಾಯೋಪಪನ್ನೇನ ಮಾರ್ಗೇಣ ವರವರ್ಣಿನಿ ನಮೇ ಸುರಾ ಪ್ರಯಚ್ಛಂತಿ ಭಾಗಂ ಯಜ್ಞಸ್ಯ ಧರ್ಮತಃ. ಅದನ್ನು ನಾನೇ ಅವರೊಳಗಡೆ ನಿಂತು ನಿರೂಪಣೆ ಮಾಡಿದ್ದು. ದೇವತೆಗಳೆಲ್ಲ ನನ್ನವರೇ. ಎಲ್ಲ ದೇವತೆಗಳ ಮನಸ್ಸು ನನ್ನ ಕೈಯಲ್ಲಿದೆ. ಅಂತಹ ನನ್ನಿಂದ ನಿಯಂತ್ರಿಸಲ್ಪಡುವ ಮನಸ್ಸಿನಿಂದ ದೇವತೆಗಳು ನನಗೇ ಭಾಗ ಇಲ್ಲ ಅಂದ್ರು. ಅಂದರೆ ಒಂದು ರೀತಿ ನಾನೇ ಮಾಡ್ಕೊಂಡಿದ್ದು ಅಂತ ಇಂಡೈರೆಕ್ಟ್ ಆಗಿ. ಅದರಿಂದಾಗಿ ಯಜ್ಞ ಭಾಗ ಇಲ್ಲ. ಉಮಾ ಭಗವನ್ ಸರ್ವಭೂತೇಷು ಪ್ರಭುರಭ್ಯಧಿಕೋ ಗುಣೈಃ ಅಜೇಯಶ್ಚಾಪ್ಯ ದೃಶ್ಯಶ್ಚ ತೇಜಸಾ ಯಶಸಾ ಶ್ರಿಯಾ. ಪೂಜ್ಯರೇ, ನೀವು ಎಲ್ಲ ಜೀವರಲ್ಲಿ, ಎಲ್ಲ ದೇವತೆಗಳಲ್ಲಿ ಮಿಗಿಲಲ್ಲವೇ? ಯಾರೂ ನಿಮ್ಮನ್ನು ಗೆಲ್ಲಲಾಗುವುದಿಲ್ಲ. ಅಜೇಯ, ಅಪ್ರದೃಶ್ಯ, ಯಾರೂ ನಿಮ್ಮನ್ನು ಟೇಮ್ ಮಾಡಲಿಕ್ಕಾಗೋಲ್ಲ. ತೇಜಸ್ಸಿನಿಂದ, ಯಶಸ್ಸಿನಿಂದ, ಕೀರ್ತಿಯಿಂದ. ಆದರೆ ನಿಮ್ಮಂಥವರನ್ನು ನಿರಾಕರಣೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಮೈ ನಡುಕ ಉಂಟಾಗ್ತಾ ಇದೆ ದುಃಖದಿಂದ ಅಂದ್ಲಂತವಳು. ಅತೀವ ದುಃಖಮುತ್ಪನ್ನಂ ವೇಪಥುಶ್ಚ ಮಮಾನಘ. ಅತೀವ ದುಃಖಮುತ್ಪನ್ನಂ, ಉತ್ಕಟವಾದ ದುಃಖ ನನ್ನ ಪಾಲಿಗೆ ಬಂದಿದೆ. ವೇಪಥುಶ್ಚ, ಮೈ ನಡುಗುತ್ತಾ ಇದೆ. ಭೀಷ್ಮ ಏವ ಮುಕ್ತ್ವಾ ತು ಸಾ ದೇವಿ ದೇವಂ ಪಶುಪತಿಂ ಪತಿಂ ತೂಷ್ಣೀಂ ಭೂತಾ ಭವದ್ರಾಜನ್ ದಹ್ಯಮಾನೇನ ಚೇತಸಾ. ಈ ರೀತಿ ತನ್ನ ಹೆಂಡತಿಗೆ ಸಂಕಟವಾದದ್ದನ್ನು ಕಂಡು ಸದಾಶಿವನಿಗೂ ಸಂಕಟವಾಯಿತಂತೆ. ಅಥ ದೇವ್ಯಾ ಮತಂ ಜ್ಞಾತ್ವಾ ಹೃದ್ಗತಂ ಯಚ್ಚಿಕೀರ್ಷಿತಂ ಸಸಮಾಜ್ಞಾಪಯಾಮಾಸ ತಿಷ್ಠತ್ವಮಿತಿ ನಂದಿನಂ. ಅವಳ ಮನಸ್ಸು ಗೊತ್ತಾಯಿತು ಸದಾಶಿವನಿಗೆ. ನಂದಿಗೆ ಆಜ್ಞೆ ಮಾಡಿದ. ತಥೋ ಯೋಗ ಬಲಂ ಕೃತ್ವಾ ಸರ್ವಯೋಗೇಶ್ವರೋ ಹರಃ ತಂ ಯಜ್ಞಂ ಸುಮಹಾತೇಜ ಭೀಮೈರನುಚರೈಸ್ತದಾ. ಆಮೇಲೆ ಎಲ್ಲ ಧ್ಯಾನಗಳ ಒಡೆಯನಾದ, ಎಲ್ಲ ಪೂಜಾ ಪದ್ಧತಿಗಳನ್ನು ಜಗತ್ತಿಗೆ ಕಲಿಸಿದ ಸದಾಶಿವ ತನ್ನ ಅನುಚರರ ಮೂಲಕ ಸಹಸಾ ಘಾತಯಾಮಾತ ದೇವದೇವ ಪಿನಾಕಧೃಕ್, ಆ ಯಜ್ಞವನ್ನು ಹಾಳು ಮಾಡಿಸಿದ. ಹೇಗೆ ಯಜ್ಞ ಹಾಳು ಮಾಡಿದ್ರು? ಶಿವನ ಅನುಚರರು ಕೇ ಚಿನ್ನಾದಾನ ಮುಂಚಂತ ಕೇ ಚಿದ್ಹಾಸಾಂಶ್ಚ ಚಕ್ರಿರೇ.
ಕೆಲವರು ಸಹಸಾ ಘಾತಯಾಮಾಸ ಕೇಚಿನ್ ನಾದಾನ ಮುಂಚಂತ, ಕೆಲವರು ವಿಕಾರವಾದ ಧ್ವನಿಗಳನ್ನು ಮಾಡಿದರಂತೆ. ಯಜ್ಞ ಆಗ್ತಾ ಇರಬೇಕಾದ್ರೆ ಕೆಟ್ಟ ಧ್ವನಿಗಳು ಇರಬಾರದು. ಕೇಚಿದ್ ಹಾಸಾಂಶ್ಚ ಚಕ್ರಿರೆ, ಯಜ್ಞ ಆಗ್ತಾ ಇರಬೇಕಾದ್ರೆ ಬಹಳ ನಗೆ ಚಾಟಿಕೆ ಮಾಡೋದು, ನಗು ಎಲ್ಲ ಮಾಡಬಾರದು. ಇಲ್ಲಿ ಶ್ರಾದ್ದ ಆಗ್ತಾ ಇರಬೇಕಾದ್ರೆ ವಿಪರೀತ ನಗು, ಜೋಕು ಇತ್ಯಾದಿಗಳೆಲ್ಲ ಇರಬಾರದು ಅಂತಾರೆ. ಇವೆಲ್ಲ ಸಭ್ಯತೆ, ಇವೆಲ್ಲ ಸದಾಚಾರ ಅಂತ ಅನ್ನೋದು. ಇದನ್ನು ಸದಾಚಾರ ಅನ್ನೋದು. ಯಜ್ಞ ಆಗ್ತಾ ಇರಬೇಕಾದ್ರೆ ಮಾತಾಡದೇ ಇರುವುದು, ವಿಚಿತ್ರವಾದ ಸದ್ದುಗಳನ್ನು ಮಾಡದೇ ಇರುವುದು, ವಿಪರೀತ ಅಟ್ಟಹಾಸ ಗಹಗಹಿಸಿ ನಗೋದು, ಇವುಗಳನ್ನು ಮಾಡಬಾರದು. ರುಧಿರೇಣಾಪರೇ ರಾಜನ್ ತತ್ರಾಗ್ನಿಂ ತಮವಾಕಿರನ್, ಕೆಲವರು ರಕ್ತದಿಂದ ಅಗ್ನಿಯನ್ನು ಎರಚಿದರಂತೆ. ಕೆಲವರು ಯೂಪಗಳನ್ನು ಮುರಿದರು, ಬಲಿಸ್ತಂಭ ಅಂತ ಇರುತ್ತೆ, ಬಲಿಗಂಭ. ವ್ಯಭ್ರಮನ್ ವಿಕೃತಾನನಾಹ, ಅಸಹ್ಯವಾದ ಮೋರೆ ಮಾಡಿಕೊಂಡು ತಿರುಗಾಡ್ತಾರಂತೆ. ಆಸ್ಯೈರನ್ಯೇ ಚಾಗ್ರತಂತ ತಥೈವ ಪರಿಚಾರಕಾನ್ ತತಸ್ಸ ಯಜ್ಞೋ ನೃಪತೆ ವಧ್ಯಮಾನಃ ಸಮಂತತಃ. ಕೆಲವರು ಅಗಲವಾಗಿ ಬಾಯಿ ತೆರೆದು ಯಜ್ಞಕ್ರಿಯೆಗೆ ಅನುಚರರು ಇರ್ತಾರಲ್ಲ, ಅವರನ್ನು ತಿದ್ದುಬಿಟ್ರಂತೆ. ಎಷ್ಟು ಆರಾಮ. ಆಸ್ಥಾಯ ಮೃಗರೂಪಂ ವೈ ಖಮೇವಾಭ್ಯದ್ರವತ್ತದಾ ತಂತು ಯಜ್ಞಂ ತಥಾ ರೂಪಂ ಗಚ್ಚಂತಮುಪಲಭ್ಯತಃ ತತಸ್ಸ ಯಜ್ಞೋ ನೃಪತೆ ವಧ್ಯಮಾನಸ್ತತಸ್ತತಃ. ಆಗ ಯಜ್ಞಾಭಿಮಾನಿ ದೇವತೆ ಜಿಂಕೆಯ ರೂಪವನ್ನು ತೊಟ್ಟು ಓಡಿದ. ಇದು ಯಜುರ್ವೇದದಲ್ಲಿ ಬರುತ್ತೆ. ಯಜ್ಞ ಜಿಂಕೆಯಾಗಿ ಓಡೋಟೋಯ್ತು, ಅದನ್ನ ಹಿಡ್ಕೊಂಬಂದ್ರು ಅಂತ ಬರುತ್ತೆ. ಅಲ್ಲಿ ಏನರ್ಥ? ಯಜ್ಞ ಅಂದರೆ ಯಜ್ಞಕ್ರಿಯೆಯ ಅಭಿಮಾನಿ ದೇವತೆ. ಅವನು ಜಿಂಕೆಯ ವೇಷವನ್ನು ತೊಟ್ಟು ಹೋದ. ಯಾಕೆ ಅಂದರೆ ಸದಾಶಿವನ ಉಪಟಳದಿಂದ ಅಂತ. ಆಗ ಬಿಲ್ಲನ್ನು ಹಿಡ್ಕೊಂಡು ಹೋಗಿ ಸದಾಶಿವ ಅದನ್ನು ಹೊಡೆದಂತೆ. ತತಸ್ತಸ್ಯ ಸುರೇಚಸ್ಯ ಕ್ರೋಧಾದಮಿತತೇಜತಃ ಲಲಾಟಾತ್ ಪ್ರಸೃತೋ ಘೋರಃ ಸ್ವೇದಬಿಂದುರ್ಬಭೂವಃ. ಆಗ ಇನ್ನೂ ಸಿಟ್ಟು ಹಿಡಿದಿಲ್ಲ. ಜಿಂಕೆಗೆ ಬಾಣ ಹೊಡೆದ, ಆದರೂ ಸಿಟ್ಟು ಇಳಿದಿಲ್ಲ. ಹಣೆಯಿಂದ ಬೆವರ ಹನಿ ಸುರಿತು. ತಸ್ಮಿನ್ ಪತಿತ ಮಾತ್ರೇ ಸ್ವೇದ ಬಿಂದೌ ತದಾ ಭುವಿ ಪ್ರಾದುರ್ಬಭೂವ ಸುಮಹಾನ್ ಅಗ್ನಿಕಾಲಾನಲೋಪಮಃ. ಯಾವಾಗ ಹಣೆಯಿಂದ ಬೆವರು ತೊಟ್ಟಿಕ್ಕಿತು, ಭಗ್ಗಂತ ಬಿಸಿ ಬಿಸಿ ಬೆವರು ಅದು ಉಕ್ಕಿತು. ಅವಾಗ ಒಬ್ಬ ಪುರುಷ ಬಂದ. ಹ್ರಸ್ವೋತಿ ಮಾತ್ರಂ ರಕ್ತಾಕ್ಷಃ ಹರಿಶ್ಮಶ್ರುರ್ವಿಭೀಷಣಃ ಊರ್ಧ್ವಕೇಶೋತಿ ರೋಮಾಂಗಃ ಶೇನೋ ಲೋಕಸ್ತಥೈವ ಚ. ಒಬ್ಬ ಅತ್ಯಂತ ಕಿರಿದಾದ ಗಾತ್ರದ ವ್ಯಕ್ತಿ, ಕೆಂಗಣ್ಣ, ರಕ್ತಾಕ್ಷಃ, ಹರಿಶ್ಮಶ್ರು, ವಿಚಿತ್ರವಾದ ಬಣ್ಣದ, ಬೇರೆ ಬೇರೆ ಬಣ್ಣದ ಗಡ್ಡದವ, ವಿಭೀಷಣ, ಅವನು ಎಲ್ಲರನ್ನೂ ಹೆದರಿಸ್ತಾ ಇದ್ದ. ಅವನು ನೋಡಿದ್ರೆ ಹೆದರಿಕೆ ಆಗ್ತಾ ಇತ್ತು. ಊರ್ಧ್ವಕೇಶ, ನಿಟಾರಂತ ನಿಂತ ಕೂದಲವನು, ಅತಿ ರೋಮಾಂಗ, ಎಲ್ಲೂ ನೋಡಿದ್ರೂ ಅಲ್ಲಿ ಕೂದಲು ಅವನಿಗೆ. ಕರಾಲ ಕೃಷ್ಣವರ್ಣಶ್ಚ ರಕ್ತವಾಸಾಸ್ತಥೈವ ಚ ತಂ ಯಜ್ಞಂ ಸುಮಹಾಸತ್ವೋ ದಹನ್ ಕಕ್ಷಮಿವಾನಲಃ. ಕರಾಳ ಕೃಷ್ಣವರ್ಣ, ಕಡುಗಪ್ಪು ಬಣ್ಣ, ಕೆಂಪು ಬಟ್ಟೆ ಉಟ್ಕೊಂಡಿದ್ದಾನೆ. ಅವನು ಹೋಗಿ ಆ ಮೃಗರೂಪದಲ್ಲಿದ್ದ ಯಜ್ಞವನ್ನು ಔಚಿಕೊಂಡಂತೆ, ಗಟ್ಟಿ ಹಿಡ್ಕೊಂಡಿದ್ದಾನೆ. ಅವಾಗ ದೇವತೆಗಳೆಲ್ಲ ಹೆದರಿ ಓಡಿದರು. ಬ್ರಹ್ಮದೇವರು ಅಲ್ಲಿ ಬಂದರು. ಬ್ರಹ್ಮದೇವರು ಸದಾಶಿವನಿಗೆ ಹೇಳಿದರಂತೆ, ಭವತೋಪಿ ಸುರಾಸ್ತರವೇ
ಭಾಗಂ ದಾಸ್ಯಂತಿ ವೈ ಪ್ರಭೋ ಕ್ರಿಯತಾಂ ಪ್ರತಿಸಂಹಾರಃ ಸರ್ವದೇವೇಶ್ವರತ್ವಯ. ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ ಇಲ್ಲಿ ಏಣ ಭೈರವ ಅಂತ ಕರೀತಾರೆ. ಏಣ ಅಂತಂದರೆ ಜಿಂಕೆ, ಏಣ ಭೈರವ ಅಂತಂದರೆ ಜಿಂಕೆಯನ್ನು ಕೈಯಲ್ಲಿ ಹಿಡಿದ ಸದಾಶಿವ. ಆ ಯಾಣ ಅಂತಾರೆ ಇವರು. ಆ ಯಾಣ ಅಂತ ಹೇಳಿ ಸುಪ್ರಸಿದ್ಧ ಟೂರಿಂಗ್ ಸ್ಪಾಟ್ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಸದಾಶಿವನ ದೇವಸ್ಥಾನ ಇದೆ. ಮೃಗವನ್ನು ಹಿಡಿದು ಇದ್ದಾನೆ. ಅದನ್ನು ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಆ ಸದಾಶಿವನ ಕೈನಲ್ಲಿ ಜಿಂಕೆ ಇದೆಯಲ್ಲ, ಅದು ಇದೇನಾ ಅಂತ ಖಂಡಿತ. ಯಜ್ಞ ಅನ್ನೋದು ನನ್ನ ಕೈಯಲ್ಲಿದೆ ಅಂತ ಸದಾಶಿವ ತೋರಿಸಿರೋದು. ಅಂದರೆ ಮನಸ್ಸು ಕೂಡಿದರೆ ಯಜ್ಞ ಸಫಲ, ಮನಸ್ಸಿಲ್ಲದೆ ಹೋದರೆ ಯಜ್ಞ ವಿಫಲ ಅಂತ. ಯಜ್ಞವನ್ನ ಮತ್ತೆ ಯಜ್ಞದ ಅಭಿಮಾನಿ ದೇವತೆ ಇಂದ್ರ ಕೂಡ. ಇಂದ್ರ ನನ್ನ ಕೈಯಲ್ಲಿದ್ದಾನೆ ಅಂತನ್ನುವ ಸೂಚನೆಯೂ ಆಗತ್ತೆ. ಅದರಿಂದಾಗಿ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ ಏನಿದೆ ಅದು ಅತ್ಯಂತ ಸಂಗತ. ಇನ್ನು ಕವಿತಾ ಅವರ ಪ್ರಶ್ನೆ, ಇದು ಒಂದು ಎವಿಡೆನ್ಸ್ ಆಗತ್ತಾ? ಸದಾಶಿವನ ಕೈಯಲ್ಲೇ ಮನಸ್ಸು ಇಲ್ಲದೆ ಇರುವುದರ ಎವಿಡೆನ್ಸ್ ಆಗತ್ತಾ ಅಂತ. ಆಗತ್ತೆ. ಸದಾಶಿವನಿಗಿಂತಲೂ ಉನ್ನತವಾದ ಶಕ್ತಿ ಒಂದು ಮನಸ್ಸನ್ನು ನಿಯಂತ್ರಣ ಮಾಡುತ್ತೆ. ಸದಾಶಿವನ ಅಳತೆಯನ್ನು ಅದು ಮೀರಿದೆ ಅನ್ನಲಿಕ್ಕೂ ಇದು ಎವಿಡೆನ್ಸ್ ಆಗತ್ತೆ. ಏಕೆಂದರೆ ತಾನೇ ತನ್ನವರೊಳಗೆ ನಿಂತು ಯಜ್ಞದಲ್ಲಿ ಇವನಿಗೆ ಭಾಗ ಕೊಡಬೇಡ ಅಂತ ಹೇಳುವ ಮನಸ್ಸನ್ನು ನಿಯಂತ್ರಿಸದೆ ಸಿಟ್ಟು ಮಾತ್ರ ಮಾಡಿಕೊಂಡದ್ದೇ ಅದನ್ನು ಸೂಚಿಸುತ್ತೆ. ಈಗ ನಾವೇ ಕೆಲವೊಮ್ಮೆ ಹೇಳ್ತೇವೆ, ನನಗೆ ಅದು ಬೇಡ ಅನ್ಸುತ್ತೆ, ಊಟ ಬೇಡ ಅನ್ಸುತ್ತೆ ಅಂತ. ಆಮೇಲೆ ಆಗ್ತಾ ಇರ್ಬೇಕಾದ್ರೆ ಇವತ್ತು ತಿಂದರೆ ಒಳ್ಳೇದಿತ್ತು ಅಂತ ಅನ್ಸುತ್ತೆ. ಕೆಲವೊಮ್ಮೆ ಹಂಗೂ ಆಗತ್ತೆ. ಇಲ್ಲಿ ಸುಮ್ಮನೆ ಒಂದು ತಮಾಷೆ ಹೇಳಿದ್ದು, ಆದರೆ ಇದು ಹೌದು. ಅದರಿಂದ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಹೇಳಿದರಂತೆ, ನೋಡಪ್ಪ ಪ್ರಭುವೇ, ದೇವತೆಗಳು ನಿನಗೆ ಯಜ್ಞದಲ್ಲಿ ಭಾಗವನ್ನು ಕೊಡ್ತಾರೆ. ಮೊದಲು ಈ ಪುರುಷ ಇದ್ದಾನಲ್ಲ, ಕಪ್ಪು ಮೈಯ, ನಿಟಾರನೆ ನಿಂತ ಕೂದಲ, ಕೆಂಪು ಬಟ್ಟೆಯ ಈ ಪುರುಷ ಇದ್ದಾನಲ್ಲ, ಇನ್ನೊಂದು ಉಪಸಂಹಾರ ಮಾಡು. ಇಮಾಹಿ ದೇವತಾ ಸರ್ವ ಋಷಯಶ್ಚ ಪರಂತಪ ತವ ಕ್ರೋಧಾನ್ ಮಹಾದೇವ ನ ಶಾಂತಿ ಮುಪಲೇಭಿರೇ. ಈ ಎಲ್ಲ ದೇವತೆಗಳು, ಎಲ್ಲ ಋಷಿಗಳು ನಿನ್ನ ಸಿಟ್ಟಿನಿಂದ ಶಾಂತಿಯನ್ನು ಹೊಂದುತ್ತಾ ಇಲ್ಲ. ಯಶ್ಚೈವ ಪುರುಷೋ ಜಾತಃ ಸ್ವೇದಾತ್ತೇ ವಿಬುಧಾಧಿಪ ಜ್ವರೋ ನಾಮೈತ ಧರ್ಮಜ್ಞ ಲೋಕೇಶು ಪ್ರಚರಿಷ್ಯತಿ. ಈ ಪುರುಷ ಇದ್ದಾನಲ್ಲ, ಇವನನ್ನು ಜ್ವರ ಅಂತ ಕರೀತಾರೆ. ಇನ್ಮೇಲೆ ಏಕೀಭೂತಸ್ಯ ನಶ್ಯಸ್ಯ ಧಾರಣೆ ತೇಜತ ಪ್ರಭೋ ಸಮರ್ಥ ಸಕಲಾ ಪೃಥ್ವಿ ಬಹುಧಾ ಸೃಜ್ಯತಾಮಯಂ. ಈ ಜ್ವರ ಇದೆಯಲ್ಲ, ಇವನಿಗೆ ಈಗಿರೋ ರೂಪದಲ್ಲೇ ಭೂಮಿಯನ್ನು ಆಕ್ರಮಿಸಿಕೊಂಡ್ರೆ ಇಡೀ ಭೂತಳದ ಜನರೇ ಕಕ್ಕಾಬಿಕ್ಕಿ ಆಗೋಗ್ತಾರೆ. ಅದರಿಂದಾಗಿ ಇವನ ಶಕ್ತಿಯನ್ನು ಬೇರೆ ಬೇರೆ ರೀತಿಯಾಗಿ ವಿಂಗಡಿಸು. ಒಂದು ಜ್ವರನನ್ನ ಬಹಳ ರೀತಿಯಾಗಿ ಬೇರ್ಪಡಿಸು. ನಾನಾಗಲೇ ಹೇಳಿದ್ನಲ್ಲ ಸ್ವರೂಪ ಅಂತ. ನೋಡಿ, ಈಗ ಬನ್ನಿ, ಏನಿದೆ ಸ್ವರೂಪ? ಒಂದು ಉಷ್ಣ, ಆಮೇಲೆ ರಕ್ತಾಕ್ಷ, ಜ್ವರ ಬಂತು ಅಂತಂದರೆ ಕೆಂಪು ಕಣ್ಣು, ಆಮೇಲೆ ಹರಿಶ್ಮಶ್ರು, ಹಸಿರು ಅಥವಾ ಆ ತರಹದ ಕೆಂಚು, ಬ್ರೌನು, ಆ ತರಹದ ಗಡ್ಡ ಎಲ್ಲರಿಗೂ ಭಯವುಂಟು ಮಾಡುತ್ತೆ. ಊರ್ಧ್ವಕೇಶ, ನಿಟಾರಂತ ನಿಂತುಬಿಟ್ಟಿರುತ್ತೆ. ಅಂದರೆ ಅಲಂಕಾರ ಇತ್ಯಾದಿಗಳು ಏನು ಮಾಡಿದ್ರು ಜ್ವರ ಇತ್ತು ಅಂತಂದರೆ ಆ ಮುಖ ನೀವು ಎಷ್ಟೇ ಅಲಂಕಾರ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ಅಲ್ವಾ? ಆಮೇಲೆ ಗಿಡುಗನ ಹಾಗೆ, ಗೂಬೆಯ ಹಾಗೆ ಅವನು ಬಂದ್ಬಿಡ್ತಾನೆ. ಶೇನೋ ಲೂಕಃ ತಥೈವಚ. ಆ ಜ್ವರದ ಸ್ವಭಾವ ಗಿಡುಗನ ಹಾಗೆ ಪಟಕನ್ ಬಂದ್ಬಿಡುತ್ತೆ.
ಜ್ವರ ಶುರು ಆಗ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ. ಜ್ವರ ಬಂತು ಅಷ್ಟೇ, ಪೂರ್ವ ಸೂಚನೆ ಇರಲ್ಲ, ಗಿಡುಗ ಎರಗುವ ಹಾಗೆ ಅದು ಬರುತ್ತೆ. ಇನ್ನು ಕಪ್ಪಿಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ರಕ್ತವಾಸ, ಕೆಂಪು ಬಟ್ಟೆ ಹುಟ್ಟಿದ್ದಾರೆ. ಕೆಂಪು ಅನ್ನೋದು ರಕ್ತ ಅಂತನ್ನುವ ಶಬ್ದದಿಂದ ಇಲ್ಲಿ ಸೂಚಿತ. ಇಲ್ಲಿ ರಕ್ತವನ್ನೇ ತೆಗೆದುಕೊಳ್ಳುವುದು. ಒಂದೋ ರಕ್ತ ಕೆಡತ್ತೆ, ಒಂದೋ ರಕ್ತ ಎಲ್ಲ ಉತ್ಕಟವಾಗಿ ಹರಿಯುತ್ತೆ, ಕುದಿಯುತ್ತೆ, ಎರಡರಲ್ಲಿ ಯಾವ್ದಾರೊಂದು. ಆ ತರಹದ್ದನ್ನು ಇವರು ನಿರೂಪಣೆ ಮಾಡ್ತಾರೆ. ಇದಕ್ಕೆ ಈ ಜ್ವರವನ್ನು ಒಟ್ಟಿಗೆ ಇಡದೇನೆ ಇದನ್ನು ಬಿಡಿಯಾಗಿಸಬೇಕು. ಇಡೀ ಜಗತ್ತಿಗೆ ಒಮ್ಮೆಲೆ ಜ್ವರ ಬಂದರೂ ಅಸಂಗತ, ಪ್ರಕೃತಿಗೇನೆ ಜ್ವರ ಬಂದ್ಬಿಟ್ರೆ ಗತಿ ಏನು? ಈ ಎಲ್ಲ ಕಾರಣಗಳಿಂದ ಬಿಡಿಯಾಗಿಸಬೇಕು. ಇತ್ಯುಕ್ತೋ ಬ್ರಹ್ಮಣ ದೇವೋ ಭಾಗೇ ಚೈವಂ ಪ್ರಕಲ್ಪಿತೆ ಭಗವಂತಂ ತಥೇತ್ಯಾಹ ಬ್ರಹ್ಮಾಣಮಮಿತೌಜತಂ. ಆಗ ಸದಾಶಿವನಿಗೆ ಸಂತೋಷ ಆಯಿತು. ಮೊದಲು ನನಗೆ ಯಜ್ಞದಲ್ಲಿ ಭಾಗವನ್ನು ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ. ಅದಾದ ಮೇಲೆ ಬ್ರಹ್ಮದೇವರು ಹೇಳಿದ ನೆಕ್ಸ್ಟು ಏನಿದೆ, ಬಹಳ ರೀತಿಯಾಗಿ ಇದನ್ನು ವಿಭಾಗಿಸಬೇಕಪ್ಪ ಅಂದಿದ್ದಕ್ಕೆ ಆಯಿತು ಒಂದರಂತೆ. ಪರಾಂತ ಪ್ರೀತಿ ಮಗಮತ್ ಉತ್ಸ್ಮಯನಶ್ಚ ಪಿನಾಕಧೃತ್ ಅವಾಪಸ ಯಥಾ ಭಾಗಂ ಯಥೋಕ್ತಂ ಬ್ರಹ್ಮಣ ಭವಃ. ಪರಾಂಚ ಪ್ರೀತಿ ಮಗಮತ್, ಸಂತೋಷ ಆಯಿತಂತೆ. ಉತ್ಸ್ಮಯನ್ ಸ್ವಲ್ಪ ನಕ್ಕ. ಆಮೇಲೆ ಆಯಿತು, ನೀವು ಹೇಳಿದ ಹಾಗೆ ಭಾಗ ಮಾಡಿ ಅಂತ. ಆ ಭಾಗವನ್ನು ಹೇಗಾಯಿತು, ಜ್ವರದ ಸ್ವರೂಪ ಏನು ಅಂತ. ಶೀರ್ಷಾಭಿತಾಪೋ ನಾಗಾನಾಂ ಪರ್ವತಾನಾಂ ಶಿಲಾಜತು ಅಪಾಂಚ ನೀಲಿಕಾಂ ವಿದ್ಯಾತ್ ನಿರ್ಮೋಕಂ ಭುಜಗೆ ಶುಚಾಂ. ನಾಗಗಳಿಗೆ ಜ್ವರ ಬರೋದು ಅಂದರೆ ಏನು? ತಲೆ ಬಿಸಿಯಾಗೋದು, ಹಾವು ತಣ್ಣಗಿರುತ್ತೆ. ಆ ಹಾವಿನ ತಲೆಯಲ್ಲಿ ಬಿಸಿ ಇತ್ತು ಅಂದರೆ ಹಾವಿಗೆ ಜ್ವರ ಬಂದಿದೆ ಅಂತ ಅರ್ಥ. ಆಮೇಲೆ ಶೀರ್ಷಾಭಿತಾಪೋ ನಾಗಾನಾಂ ಪರ್ವತಾನಾಂ ಶಿಲಾಜತು. ಪರ್ವತಗಳಲ್ಲಿ ಕೆಲವೊಂದು ಲೋಹ ಇದೆ, ಅರಗು, ಜತು. ಆಮೇಲೆ ಪರ್ವತದಲ್ಲಿ ಈ ಬೆಣಚು ಕಲ್ಲುಗಳಿದೆಯಲ್ಲ, ಅದು ಪರ್ವತಕ್ಕೆ ಪರ್ವತದ ಜ್ವರದಿಂದ ಆಗುವಂತಹ ಪ್ರಾಡಕ್ಟ್ ಅದು ಒಂದು. ಇನ್ನು ಅಪಾಂಚ ನೀಲಿಕಾಂ ವಿದ್ಯಾತ್, ನೀರು ನೀಲಿಯಾದರೆ ಅಥವಾ ಹಚ್ಚ ಹಸಿರಾದರೆ ಅದು ನೀರಿಗೆ ಜ್ವರ ಬಂದಿದೆ ಅಂತ ಅರ್ಥ. ಅದನ್ನು ಸರಿ ಮಾಡಬೇಕು. ಅಂದರೆ ಪಾಚಿ ತೆಗೆದು ಅದು ಒಳ್ಳೆಯ ನೀರಲ್ಲ ಅಂತ. ಅಪಾಂಚ ನೀಲಿಕಾಂ ವಿದ್ಯಾತ್ ನಿರ್ಮೋಕಂ ಭುಜಗೆ ಶುಚ. ನೋಡಿ, ಹಾವಿಗೆ ಏನು ಪೊರೆಯಲ್ಲಿ ಅದು ಜ್ವರ ಅಂತ ಅರ್ಥ, ತೆಗೆಯುತ್ತದು. ಹಾವಿನಲ್ಲಿ ಪೊರೆ ಅನ್ನೋದಿದೆಯಲ್ಲ, ಆ ಹಾವು ಅದು ಶುದ್ಧೀಕರಣದ ಪ್ರಕ್ರಿಯೆ. ಪೊರೆ ಅನ್ನೋದಿದೆಯಲ್ಲ ಅದು ಶುದ್ಧೀಕರಣ. ಯಾಕೆಂದರೆ ಹಾವು ಸ್ನಾನ ಮಾಡಿದರೂ ಶುದ್ಧ ಆಗಬೇಕು ಅಂದರೆ ಏನು ಮತ್ತದಕ್ಕೆ? ಅದರ ಮೇಲೆ ಕುಳಿತದ್ದೆಲ್ಲ, ಅದರ ಮೇಲಿನ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ. ಅದು ಹಾವಿನ ಆಕಾರದಲ್ಲೇ ಇರುತ್ತೆ. ಅದರಿಂದಾಗಿ ಹಾವಿನ ಜ್ವರ ಯಾವ ರೂಪದಲ್ಲಿ ಇರುತ್ತೆ ಅಂತಂದರೆ ಪೊರೆಯ ರೂಪದಲ್ಲಿ ಇರುತ್ತೆ. ನೀವು ಉರಗ ತಜ್ಞರನ್ನು ಕೇಳಿ, ಅವರು ಇದನ್ನೇ ಹೇಳ್ತಾರೆ. ಪೊರೆ ಅನ್ನೋದು ಹಾವಿನ ಶುದ್ಧೀಕರಣದ ಪ್ರಕ್ರಿಯೆ. ಅದು ಹಾವು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ 6 ತಿಂಗಳಿಗೊಮ್ಮೆ ಪೊರೆ ಬಿಡುತ್ತಂತೆ. ದೊಡ್ಡದಾಗ್ತಿದ್ದ ಹಾಗೆ ತಡ ಆಗ್ತಾ ಹೋಗುತ್ತೆ ಅಂತ. ಮೌರತ ಸೌರಭೇಯಾಣಾಂ ಊಷರಂ ಪೃಥಿವೀ ತಳೆ ಪಶೂನಾಮಪಿ ಧರ್ಮಜ್ಞ ದೃಷ್ಟಿ ಪ್ರತ್ಯವರೋಧನಂ. ಹಾಗೆ ಸೌರಭೇಯಾಣಾಂ, ಸೌರಭೇಯ ಹೇಳಿದರೆ
ಹಸುವಿನಲ್ಲಿ ಜ್ವರ ಬರುವ ಲಕ್ಷಣ ಏನು ಅಂತ ಹೇಳಿದರೆ, ಅದು ಕರು ಹಾಕುವಾಗ ಏನು ಅದರ ಸುತ್ತಲೂ ಕಸ ಅಂತ ಇರುತ್ತಲ್ಲ, ಅದೇ ಅದರ ಜ್ವರದ ಲಕ್ಷಣ. ಹೀಗಾಗಿ ಅವಾಗ ಹಾಲನ್ನು ತಗೊಳ್ಬೇಡಿ, ಯಾಕೆಂದರೆ ಅದು ಜ್ವರದಿಂದ ಬಂದದ್ದು. ಗಿಣ್ಣು ಅಂತ ಕರೀತಾರೆ. ಆ ಗಿಣ್ಣು ಅದು ಹೆಂಗೆ ತಿಂತಾರೆ ಅಂತ ಆಶ್ಚರ್ಯ ಆಗುತ್ತೆ. ಅದು ಅಲ್ಲಲ್ಲ, ತಿನ್ನಬಾರದು, ಕರೆಕ್ಟು, ತಿನ್ಲಿಕ್ಕಾಗೋದು ಇಲ್ಲ, ಅದು ತಿನ್ಲಿಕ್ಕಾಗಲ್ಲ ಇಂದ ಸ್ವಲ್ಪ ಅಷ್ಟು ವಾಸನೆ. ಈ ನಮ್ಮ ಊರಿನಲ್ಲಿ ಚಿಕ್ಕಂದಿನಲ್ಲಿ ಅವಾಗ ಎಲ್ಲ ಎಳಗಂಧಿ ಅಂದರೆ ಆಗ ತಾನೇ ಕರು ಹಾಕಿದ ಹಸುವಿನ ಹಾಲನ್ನು ಉಪಯೋಗಿಸಬಾರದು ಅಂತಿರುತ್ತೆ. ಆದರೆ ಹಳ್ಳಿಗರಿಗೇನು ಅದನ್ನು ಬೇರೆ ಹಾಲಿನ ಜೊತೆ ಮಿಕ್ಸ್ ಮಾಡ್ತಾರೆ. ಅದು ಕೆಲವೊಮ್ಮೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಯಾವಾಗ ಅದನ್ನು ಕಾಸಿ ಮೊಸರು ಹಾಕಿರ್ತಾರಲ್ಲ, ಅದರ ಹೆಪ್ಪು ವಿಚಿತ್ರವಾದ ವಾಸನೆ. ನಾನು ಎಷ್ಟೋ ದಿವಸ ಒಂದೆರಡು ಸರ್ತಿ ಆ ಎಳಗಂಧಿಯನ್ನು ನೋಡಿ, ಎಳಗಂಧಿ ಮೊಸರು ಗೊತ್ತಾಗಿ ಮೊಸರು ಊಟ ಮಾಡೋದೇ ಬಿಟ್ಬಿಟ್ಟಿದೆ. 8 ತಿಂಗಳು ಮೊಸರು ಊಟ ಮಾಡಿರಲಿಲ್ಲ, ಅಷ್ಟು ವಾಸನೆ ಇರುತ್ತೆ. ಅದೇನು ಗಿಣ್ಣ ಅಂತ ತಿಂತಾರೋ ಅವ್ರಿಗೊಂದು ದೊಡ್ಡ ನಮಸ್ಕಾರ, ಸಾಧ್ಯವೇ ಇಲ್ಲ. ಅದು ಆ ವಿಶೇಷತಃ ಆ ಕರುವಿನ ಜೊತೆಗೆ ಬಂದದ್ದು ಏನಿದೆ ಅದನ್ನು ಏನಂತ ಕರೀತಾರೆ, ಜ್ವರದ ಸಂಕೇತ. ಅದು ತನ್ನ ಹೊರಗಡೆ ಹಾಕಬೇಕಾದದ್ದನ್ನು ಹಾಕ್ಕೊಂಡಿರುತ್ತೆ, ನಾವು ಅದನ್ನು ತಿನ್ನಲಿಕ್ಕಿಲ್ಲ. ಇನ್ನು ಊಷರಂ ಪೃಥಿವೀ ತಳೆ, ಮರುಭೂಮಿ ಅನ್ನೋದು ಭೂಮಿಯ ಜ್ವರ ಇದ್ದ ಹಾಗೆ ಉಷ್ಣತೆ ಇರುತ್ತೆ. ಬೆಂಗಾಡು ಅಂತ ಕರೀತಾರೆ ನೋಡಿ, ಅಲ್ಲಿ ಬ್ರಹ್ಮಹತ್ಯ ಅಂತ ಹೇಳಿದರು ಭಾಗವತದಲ್ಲಿ, ಇಲ್ಲಿ ಊಷರ ಅಂತಾರೆ. ಅಂದರೆ ಬ್ರಹ್ಮಹತ್ಯ ಅನ್ನೋದೊಂದು ಪರ್ಟಿಕ್ಯುಲರ್ ಹೀಗೆ ಅಂತಲ್ಲ. ನೀವು ಮಹಾಭಾರತ ರಾಮಾಯಣವನ್ನು ನೋಡ್ತಾ ಇದ್ದಾಗ ಅದೇ ರೀತಿ ಅಲ್ಲಿ ಮುಟ್ಟು ಅಂದರು, ಆಮೇಲೆ ಅದನ್ನು ಕೆಟ್ಟದಾಗಿ ಯೂಸ್ ಮಾಡುವವನು ಅಂದರು. ಅದು ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮೊದಲು ಮಹಾಭಾರತ ಓದಿ, ಆಮೇಲೆ ಧರ್ಮಶಾಸ್ತ್ರಗಳೆಲ್ಲ ಓದ್ದೇ ಹೋದರೂ ಚಿಂತೆ ಇಲ್ಲ. ಪಶೂನಾಮಪಿ ಧರ್ಮಜ್ಞ ದೃಷ್ಟಿ ಪ್ರತ್ಯವರೋಧನಂ. ಎಲ್ಲ ಪಶುಗಳಿಗೆ ಯಾವಾಗ ಕಣ್ಣು ಕಾಣೋದಿಲ್ಲ ಆಗ ಅವುಗಳಿಗೆ ಜ್ವರ ಬಂದಿದೆ ಅಂತ ಅರ್ಥ. ರಂಧ್ರೋದ್ಗಮಂ ತಥಾಶ್ವಾನಾಂ ಶಿಖೋದ್ಭೇದಶ್ಚ ಬರ್ಹಿಣಾಂ ನೇತ್ರ ರೋಗ ಕೋಕಿಲಾನಾಂ ಜ್ವರ ಪ್ರೋಕ್ತೋ ಮಹಾತ್ಮನ. ಕುದುರೆಗಳಿಗೆ ಜ್ವರ ಬರೋದು ಅಂದರೆ ಯಾವಾಗ? ಅದರ ರಂಧ್ರಗಳೆಲ್ಲ ಅಗಾಲವಾಗುವುದು. ಓ, ಕುದುರೆಗೆ ಜ್ವರ ಬಂದಿದೆ ಅಂತ ಅರ್ಥ. ಶಿಖೋದ್ಭೇದಶ್ಚ ಬರ್ಹಿಣಾಂ, ನವಿಲು ಗರಿ ಸೀಳಿ ಹೋಗೋದಿದೆಯಲ್ಲ, ಅದು ನವಿಲಿಗೆ ಜ್ವರ ಬಂದಿದೆ ಅಂತ ಅರ್ಥ. ನೇತ್ರ ರೋಗ ಕೋಕಿಲಾನಾಂ, ಕೋಗಿಲೆಗಳಿಗೆ ಕಣ್ಣಿನ ರೋಗ ಏನಿದೆ, ಓ ಅದು ಕೋಗಿಲೆಗೆ ಜ್ವರ ಬಂದಿದೆ ಅಂತ. ಅಬ್ಜಾನಾಂ ಪತ್ರಭೇದಶ್ಚ ಸರ್ವೇ ಚಾಮಿತಿ ನಶ್ರುತಂ. ಆಮೇಲೆ ತಾವರೆ ಎಲೆ ಹೀಗೆ ಅಖಂಡವಾಗಿರುತ್ತೆ, ಮಧ್ಯದಲ್ಲಿ ಸೀಳು ಬಿಟ್ಟರೆ ಓ ಈ ಗಿಡಕ್ಕೆ ಜ್ವರ ಬಂದಿದೆ ಅಂತ. ಶುಕಾನಾಂ ಅಪಿ ತರವೇತಾಂ ಕಕಚಾ ಪ್ರೋಚ್ಯತೆ ಜ್ವರ. ಗಿಳಿಗಳು ಚೀಚಿ ಕುಚಿ ಅಂತ ಹೇಳ್ತಾ ಇದ್ರೆ ಆ ಥರ ಧ್ವನಿ, ಓ ಜ್ವರ ಬಂದಿದೆ ಅಂತ ಅರ್ಥ. ಅಂದರೆ ಅದು ತೀವ್ರವಾದ ಅಪಾಯವನ್ನು ಮನಗೊಂಡು ಹಾಗೆ ಹೇಳುತ್ತೆ. ಕೆಲವೊಮ್ಮೆ ಅವುಗಳಿಗೆ ಜ್ವರ ಬಂದಿರುತ್ತೆ. ಶಾರ್ದೂಲೇಶ್ವತ ಧರ್ಮಜ್ಞ ಶ್ರಮೋಜ್ವರ ಇಹೋಚ್ಯತೆ ಮಾನುಷೇಷು ತು ಧರ್ಮಜ್ಞ ಜ್ವರೋ ನಾಮೈಷ ವಿಶ್ರುತ. ಆಮೇಲೆ ಶಾರ್ದೂಲ, ಹುಲಿಗಳಲ್ಲಿ ಜ್ವರ ಯಾವುದು ಅಂತಂದರೆ ಬೆವರು. ಹುಲಿಗಳಿಗೆ ಬೆವರು ಬಂತು ಅಂದರೆ ಜ್ವರ ಬಂದಿದೆ ಅಂತ ಅರ್ಥ. ಹುಲಿಗಳು ಬೆವರೋದಿಲ್ಲ. ಅದಾದಮೇಲೆ ಮಾನುಷೇಷತು ಧರ್ಮಜ್ಞ, ಮನುಷ್ಯರಲ್ಲಿ ಜ್ವರ ಅಂದರೆ ಗೊತ್ತೇ ಇದೆ, ಅದನ್ನೇನು ಹೇಳಬೇಕಾಗಿಲ್ಲ. ಸಾಮಾನ್ಯವಾಗಿ ಮರಣೇ ಜನ್ಮನಿ ತಥಾ ಮಧ್ಯೆ ಚಾವಿಶತೆ ಸದಾ. ಸಾಯುವಾಗ, ಹುಟ್ಟಿವಾಗ
ಮಧ್ಯದಲ್ಲಿ ಜ್ವರ ಬರ್ತಾ ಇರುತ್ತೆ. ಏತನ್ ಮಾಹೇಶ್ವರಂ ತೇಜೋ ಜ್ವರೋ ನಾಮ ಸುಧಾರುಣ. ಇದನ್ನು ಮಾಹೇಶ್ವರ ಜ್ವರ ಅಂತ ಕರೀತಾರೆ. ಇದು ಬಲರಾಮನನ್ನು ಆಕ್ರಮಿಸಿಕೊಂಡಿತು. ಈ ಜ್ವರ ಸದಾಶಿವನ ಭೃತ್ಯ. ಮುಂದೆ ಇದು ಯಾವಾಗಲೋ ಯಾವುದೋ ಕಾಲದಲ್ಲಿ ನಡೆದಿದ್ದು. ಕೃಷ್ಣಾವತಾರ ಕಾಲದಲ್ಲಿ ಜ್ವರ ಅನ್ನೋದು ಬಲರಾಮನನ್ನು ಆಕ್ರಮಿಸಿಕೊಂಡಿದ್ದು ಬಾಣಾಸುರನ ಪ್ರಸಂಗದಲ್ಲಿ. ಆಗ ದೇವರೇನು ಮಾಡಿದ, ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿದ. ಆಮೇಲೆ ವೈಷ್ಣವ ಜ್ವರವನ್ನು ತನ್ನಲ್ಲಿಟ್ಟುಕೊಂಡು ಆ ಜ್ವರವನ್ನು ಗೆದ್ದು ಈ ಜ್ವರ ಮಾಡಿದ ಸ್ತೋತ್ರವನ್ನು ಹೇಳಿದವರಿಗೆ ಜ್ವರ ಪರಿಹಾರ ಆಗತ್ತೆ ಎನ್ನುವ ವರವನ್ನು ಕೊಟ್ಟ ಅಂತ ಹರಿವಂಶದಲ್ಲಿ ಬರುತ್ತೆ. ಮಧ್ವಾಚಾರ್ಯರು 22ನೇ ಅಧ್ಯಾಯದಲ್ಲಿ ಈ ಜ್ವರದ ಬಗ್ಗೆ ಹೇಳ್ತಾರೆ. ಜ್ವರ ಅನ್ನುವ ಭೃತ್ಯನ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆದರೆ ನೀವು ಮಹಾಭಾರತ ನೋಡದಿದ್ದರೆ ಪ್ರಕೃತಿಯಲ್ಲೆಲ್ಲ ಜ್ವರ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಅಂದರೆ ಪಂಚಭೂತಗಳ ಮೇಲೆ ಸದಾಶಿವನ ಹೋಲ್ಡ್ ಎಂಥದ್ದು ಅನ್ನೋದು ಗೊತ್ತಾಗತ್ತೆ. ಈ ಜ್ವರವನ್ನ ನಮಸ್ಯಶ್ಚೈವ ಪೂಜ್ಯಶ್ಚ ಸರ್ವ ಪ್ರಾಣಿಭಿರೀಶ್ವರ ಅನೇನ ಹಿ ಸಮಾವಿಷ್ಟೋ ವೃತ್ರೋ ಧರ್ಮಭೃತಾಂಬರ. ಅವನನ್ನ ಈ ಜ್ವರದ ಒಡೆಯನಾದ ಜ್ವರಾಧಿಪತಿಯಾದ ಸದಾಶಿವನಿಗೆ ನಮಸ್ಕಾರ ಮಾಡಬೇಕು, ಪೂಜಿಸಬೇಕು. ಈ ಜ್ವರ ವೃತ್ರನ ಒಳಗಡೆ ಹೊಕ್ಕಿಕೊಂಡಿತು. ಅಲ್ಲಿಗೆ ಲಿಂಕ್. ವ್ಯಜೃಂಭತ ತತಃಶಕ್ರ ತಸ್ಮೈ ವಜ್ರಮವಾತೃಜತ್ ಆವಿಶ್ಯ ವಜ್ರೇ ವೃತ್ರಂತು ಧಾರಯಾಮಾತ ಭಾರತ. ಆಗ ಜ್ವರ ಪ್ರವೇಶದಿಂದ ವೃತ್ರ ದುರ್ಬಲನಾದ, ಇಂದ್ರ ಗೆದ್ದ. ದಾರಿತಶ್ಚ ಸವಜ್ರೇಣ ಮಹಾಯೋಗಿ ಮಹಾತುರಃ ಜಗಾಮ ಪರಮಂ ಸ್ಥಾನಂ ವಿಷ್ಣೋರಮಿತ ತೇಜತಃ. ವೃತ್ರನು ಒಳ್ಳೆಯ ಲೋಕವನ್ನು ಹೊಂದಿದ. ವಿಷ್ಣು ಭಕ್ತ್ಯಾಹಿತೇನೇದಂ ಜಗದ್ವ್ಯಾಪ್ತಮಭೂತ್ ಪುರ ತಸ್ಮಾಚ್ಚ ನಿಹತೋ ಯುದ್ಧೇ ವಿಷ್ಣು ಸ್ಥಾನಮವಾಪ್ತವಾನ್. ನಾರಾಯಣನ ಅನುಗ್ರಹದಿಂದ ಲೋಕದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದ. ಅದೇ ನಾರಾಯಣನ ಅನುಗ್ರಹದಿಂದ ಯುದ್ಧದಲ್ಲಿ ಸತ್ತ. ಅದೇ ನಾರಾಯಣನ ಅನುಗ್ರಹದಿಂದ ವಿಷ್ಣು ಲೋಕವನ್ನು ಹೊಂದಿದ. ಇದಕ್ಕೆ ನೀವು ಭಾಗವತಕ್ಕೆ ಹೋಗಬೇಕು. ಇತ್ಯೇತ ವೃತ್ರಮಾಶ್ರಿತ್ಯ ಜ್ವರಸ್ಯ ಮಹತೋ ಮಯ ವಿಸ್ತರ ಕಥಿತ ಪುತ್ರ ಕಿಮನ್ಯತ್ ಪ್ರಬ್ರವೀಮಿತೇ. ಇದು ವೃತ್ರನನ್ನು ಆಶ್ರಯಿಸಿದ ಜ್ವರದ ಕಥೆ. ಇನ್ನೇನು ಬೇಕು ನಿನಗೆ? ಇಮಾಂ ಜ್ವರೋತ್ಪತ್ತಿ ಮದೀನ ತತ್ವ ಪಠೇತ್ ಸದಾ ಯಸ್ಸು ಸಮಾಹಿತೋ ನರಃ ವಿಮುಕ್ತ ರೋಗಸ್ಥ ಭವೇನ್ಮುದಾಯುತೋ ಲಭೇತ ಕಾಮಾಂಶ್ಚ ಯಥಾ ಮನೀತಂ. ಯಾರು ಈ ಜ್ವರೋತ್ಪತ್ತಿಯನ್ನು ಆಗಾಗ ಚಿಂತಿಸ್ತಾರೆ, ಪಠನ ಮಾಡ್ತಾರೆ, ಅವರಿಗೆ ರೋಗದ ಭಯ ಇರೋದಿಲ್ಲ. ಎಲ್ಲ ರೋಗದಿಂದ ಬಿಡುಗಡೆಯಾಗ್ತಾರೆ, ದೇವರ ಅನುಗ್ರಹವನ್ನು ಪಡಿತಾನೆ ಅನ್ನುವಲ್ಲಿಗೆ 268ನೇ ಅಧ್ಯಾಯ. ಇಷ್ಟು ಹೇಳಿದ ಮೇಲೆ ನಾವು 269ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ. ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳ್ತಾನೆ. ಅಧ್ಯಾತ್ಮಂ ನಾಮ ಯದಿದಂ ಪುರುಷಸ್ಯೋಪದಿಶ್ಯತೆ ಯದಧ್ಯಾತ್ಮಂ ಯತಶ್ಚೈತತ್ ತನ್ಮೇ ಬ್ರೂಹಿ ಪಿತಾಮಹ. ಅಜ್ಜ ಹೇಳಿ, ಅಧ್ಯಾತ್ಮ ಅಂದರೆ ಏನು? ಅದ್ರ ಬಗ್ಗೆ ಹೇಳಿ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಸರ್ವಜ್ಞಾನಂ ಪರಂ ಬುದ್ಧ್ವಾ ಯನ್ಮಾಂ ತ್ವಮನುಪೃಚ್ಛಸಿ ತದ್ವ್ಯಾಖ್ಯಾಸ್ಯಾಮಿ ತೇ ತಾತ ತಸ್ಯ ವ್ಯಾಖ್ಯಾಮಿ ಮಾಂ ಶೃಣು. ನೋಡು ಮಗು, ಎಲ್ಲ ತಿಳ್ಕೊಂಡ ಮೇಲೆ ಮತ್ತೆ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಿ, ಆದರೂ ಕೂಡ ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಏನು ಮಧ್ವಾಚಾರ್ಯ ಹೇಳಿದ್ರು, ಗೊತ್ತಿದ್ರೂ ಕೂಡ ದೇವತೆಗಳು ಸಜ್ಜನರು ಪ್ರಶ್ನೆ ಕೇಳ್ತಾರೆ ಅಂತ. ಅದಕ್ಕೆ ಮಹಾಭಾರತದಲ್ಲೇ ಇರುವಂತಹ ಗಟ್ಟಿಯಾದ ಪ್ರೋದ್ಬಲಕ. ಪೃಥಿವೀ ವಾಯುರಾಕಾಶ ಮಾಪೋ ಜ್ಯೋತಿಶ್ಚ ಪಂಚಮಂ ಮಹಾಭೂತಾನಿ ಭೂತಾನಾಂ ಸರ್ವೇಷಾಂ ಪ್ರಭವಾಪ್ಯಯವು. ಪಂಚಭೂತಗಳು ಗೊತ್ತೇ ಇದೆ. ಈ ಪಂಚಭೂತಗಳ ಗುಣ ಶರೀರದಲ್ಲಿ ಅಭಿವ್ಯಕ್ತ ಆಗತ್ತೆ. ಆಯ್ತಾ? ಪಂಚಭೂತಗಳಿಂದ ಉಂಟಾದ ಪ್ರಾಡಕ್ಟು ಈ ಶರೀರದಲ್ಲಿ ಲಯವನ್ನು ಹೊಂದುತ್ತವೆ. ಶಬ್ದದ ಪ್ರಾಡಕ್ಟು ಏನು
ಇದು ಆಕಾಶದ ಪ್ರಾಡಕ್ಟ್ ಏನು ಶಬ್ದ ಇದೆ, ಕಿವಿಯಲ್ಲಿ ಲಯ ಹೊಂದುತ್ತೆ, ಅದು ಅಧ್ಯಾತ್ಮ. ಇನ್ನು ಗಾಳಿಯ ಪ್ರಾಡಕ್ಟು ಏನು ಬೀಸುವಿಕೆ, ಅದು ಸ್ಪರ್ಶದಲ್ಲಿ ಕೊನೆಗೊಳ್ಳುತ್ತೆ, ಚರ್ಮೇಂದ್ರಿಯದಲ್ಲಿ ಕೊನೆಗೊಳ್ಳುತ್ತೆ. ಗಾಳಿಯ ಪ್ರಾಡಕ್ಟ್ ಆಗಿರುವ ಸ್ಪರ್ಶ ಚರ್ಮೇಂದ್ರಿಯದಲ್ಲಿ ಲಯಗೊಳ್ಳುತ್ತೆ. ಹೀಗಾಗಿ ಅದು ಅಧ್ಯಾತ್ಮ. ಅಧಿಭೂತವಾದದ್ದು ಅಧ್ಯಾತ್ಮವಾಗಿ ಬದಲಾಗುವ ಬಗೆ ಹೀಗೆ. ಬೆಂಕಿಯ ಪ್ರಾಡಕ್ಟ್ ಏನಿದೆ ರೂಪ, ಅದು ಕಣ್ಣಿನಲ್ಲಿ ಲಯಗೊಳ್ಳುತ್ತೆ. ನೀರಿನ ಪ್ರಾಡಕ್ಟ್ ಏನಿದೆ ರಸ, ಅದು ದೇಹವನ್ನು ಪುಷ್ಟಿಗೊಳಿಸುತ್ತೆ, ಇಲ್ಲ ಹೋಗಿ ಲಯವನ್ನು ಹೊಂದುತ್ತೆ. ಭೂಮಿಯ ಪ್ರಾಡಕ್ಟು ಏನಿದೆ ಎಲ್ಲವನ್ನು ಒಳಗೊಂಡು ರೂಪ, ಶಬ್ದ, ಸ್ಪರ್ಶ, ಗಂಧ, ಈ ಇಂದ್ರಿಯಗಳಲ್ಲೆಲ್ಲ ಲಯ ಹೊಂದುತ್ತೆ. ಇದೇ ಅಧ್ಯಾತ್ಮ. ಪ್ರಸಾರೇವ ಯಥಾಂಗಾನಿ ಕೂರ್ಮ ಸಂಹರತೆ ಪುನಃ ತದ್ವದ್ಭೂತಾನಿ ಭೂತಾನಾಂ ಅಲ್ಪೀಯಾಂಸಿ ಸ್ಥವೀಯಸಾಂ. ನಾವು ಅಧ್ಯಾತ್ಮ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಾದರೆ ಇಂದ್ರಿಯಗಳನ್ನು ಒಳಗೆ ಇರಿಸಿಕೊಳ್ಳುವುದು ಅನ್ನುವ ಅರ್ಥ. ಆತ್ಮ, ಆತ್ಮಾನಂ ಅಧಿಕೃತ್ಯ, ಹೊರಗಡೆ ಇರುವ ಎಲ್ಲವನ್ನ ಒಳಗಡೆ ಸೆಳೆದುಕೊಳ್ಳುವುದೇನಿದೆ ಅದನ್ನು ಅಧ್ಯಾತ್ಮ ಅಂತ ಕರೀತಾರೆ. ಇತಿ ತನ್ಮಯಮೇವೈತತ್ ಸರ್ವಂ ಸ್ಥಾವರ ಜಂಗಮಂ ಪ್ರಳಯೇತು ತಮಭ್ಯೇತ್ಯ ತಸ್ಮಾದುಷ್ಠಿ ಉತ್ತಿಷ್ಠತೆ ಪುನಃ. ಇದು ಪ್ರಳಯ ಕಾಲದಲ್ಲಿ ಆಯಾ ಭೂತಗಳಲ್ಲಿ, ಆಯಾ ಭೂತಗಳು ಸೂಕ್ಷ್ಮವಾದ ಪರಮಾಣುಗಳಲ್ಲಿ, ಆ ಪರಮಾಣುಗಳಲ್ಲಿರುವ ಗುಣಗಳೆಲ್ಲ ಬೇರೆಯಾಗಿ ಅವ್ಯಕ್ತದಲ್ಲಿ ಲೀನ ಆಗೋಗತ್ತೆ. ಅದನ್ನು ಪ್ರಳಯ ಅಂತ ಕರೀತಾರೆ. ಇದನ್ನು ತಿಳ್ಕೊಳ್ಳೋದು ಅಧ್ಯಾತ್ಮವೇ. ಅಧ್ಯಾತ್ಮ ಅನ್ನೋದಕ್ಕೆ ಸುಮಾರು 5-6 ಲೆವೆಲ್ಲಿನ ಅರ್ಥ ಇದೆ. ಇದಕ್ಕೆ ಪಂಚಭೂತಗಳ ಗುಣವನ್ನು ತಿಳ್ಕೊಳ್ಳೋದು, ಆ ಪಂಚಭೂತಗಳ ಗುಣಗಳು ಇಂದ್ರಿಯಗಳಲ್ಲಿ ಏನು ಬೀಳುತ್ತೆ, ಆ ಇಂದ್ರಿಯ ಮನಸ್ಸಿಗೆ, ಆ ಇಂದ್ರಿಯಕ್ಕೂ ಮನಸ್ಸಿಗೂ ಏನು ಕನೆಕ್ಷನ್ ಇದೆ, ಅದನ್ನು ಅಧ್ಯಾತ್ಮ ಅಂತ ಕರೀತಾರೆ. ಇನ್ನು ಆತ್ಮರಲ್ಲಿ ಮಿಗಿಲಾದವ ಪರಮಾತ್ಮ, ಅವನು ಅಧ್ಯಾತ್ಮನೇ. ಹೀಗೆ ಹಲವಾರು ತರಹದ ಅರ್ಥ ಇದೆ, ಹಲವಾರು ತರಹದ ಲೆವೆಲ್ಗಳಿದೆ. ಸರಿತಾಂ ಸಾಗರೋ ಭರ್ತ ಮಹಾವೇಲಾ ವಿಮೋರ್ವಿಮಾನ್ ಅಪಿ ಭಾವಗತಾ ಬುದ್ಧಿ ಭಾವೇ ಮನತಿ ವರ್ತತೆ. ಎಲ್ಲ ನದಿಗಳಿಗೆ ಕಡಲು ಒಡೆಯ, ಆ ರೀತಿ ಎಲ್ಲ ಭಾವಗಳಿಗೆ ಮನಸ್ಸು ಒಡೆಯ. ಮನಸ್ಸಿನಿಂದ ಇದನ್ನು ಕಂಟ್ರೋಲ್ ಮಾಡಬಹುದು. ಹಾಗೆ ಸಮುದ್ರ, ಅದರಿಂದಲೇ ಇದರೆಲ್ಲದರ ಕಂಟ್ರೋಲ್, ನದಿಗಳ ಕಂಟ್ರೋಲ್ ಆಗುತ್ತೆ. ಮಳೆ ಬೀಳೋದು ಮತ್ತು ಅಲ್ಲಿ ನೀರು ಬೀಳೋದು ಎಲ್ಲ ಆ ತರಹ ಆಗುತ್ತೆ. ಇದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಒಂದು ಭಾವ ಇದೆ. ಸತ್ವ ಗುಣ ಮನಸ್ಸನ್ನು ಅಡರಿದಾಗ ಬರುವ ಭಾವಗಳು ಬೇರೆ, ರಜೋಗುಣ ಮನಸ್ಸನ್ನು ಅಡರಿದಾಗ ಬರುವ ಭಾವಗಳು ಬೇರೆ, ತಮೋಗುಣ ಮನಸ್ಸನ್ನು ಅಡರಿದಾಗ ಇಲ್ಲಿ ಉಂಟಾಗುವಂತಹ ಭಾವ ಬೇರೆ. ಈ ಎಲ್ಲ ಸಂಗತಿಯನ್ನ ಒಬ್ಬ ತಿಳಿತಾನೆ, ಅವನು ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞ ಏನಿದ್ದಾನೆ ಅವನು ದೇವರು. ಆ ದೇವರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲ್ಲ, ಸ್ವಲ್ಪ ಮೋಹಕವಾದ ರೀತಿಯಲ್ಲಿ ಹೇಳ್ತಾರೆ. ಈ ಅಧ್ಯಾತ್ಮವನ್ನು ಯಾರು ತಿಳಿದಿರುತ್ತಾರೆ, ನಭವತಿ ವಿದುಷಾಂ ಮಹದ್ಭಯಂ ಯದ ವಿದುಜಾಂ ತು ಮಹದ್ಭಯಂ ಭವೇತ್ ನಹಿ ಗತಿರಧಿಕಾಸ್ತಿ ಕಸ್ಯಚಿತ್ ಸಕೃದಪಿ ಶ್ರಯತಿ ಹತುಲ್ಯತಾಂ. ಈ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಅಂದರೆ ಈ ಮೊದಲು ಬ್ರಹ್ಮಾಂಡ, ಆಮೇಲೆ ಪಿಂಡಾಂಡ, ಅವುಗಳ ನಡುವಣ ಸಂಬಂಧ ಸಂಪರ್ಕ, ಅವುಗಳನ್ನು ಜೊತೆಗೂಡಿಸುವವ ಸಂಧಾತ ಸಂಧಿಮಾನ ಸ್ಥಿರ ಅಂತೇನು ಹೇಳ್ತಾರೆ. ಅವರನ್ನು ಯಾರು ತಿಳಿದಿರುತ್ತಾರೆ ಅವನಿಗೆ ಒಳ್ಳೆ ಗತಿಯೇ. ಖಂಡಿತ ಅವನು ಕೆಳಗಡೆ ಬೀಳೋದಿಲ್ಲ, ಯಾವುದರಿಂದಲೂ ಅವನು ದೋಷಕ್ಕೆ ಒಳಗಾಗುವುದಿಲ್ಲ ಅನ್ನುವಲ್ಲಿಗೆ
169ನೆಯ ಅಧ್ಯಾಯ ಮುಗಿತು. ಯುಧಿಷ್ಠಿರ ಶೋಕ ದುಃಖಾಶ್ಚ ಮೃತ್ಯೋಶ್ಚ ತ್ರಸ್ಯಂತಿ ಪ್ರಾಣಿನಾಸ್ತದಾ ತದ್ಭಯನ್ನೋ ಯಥಾ ನ ಸ್ಯಾತ್ ತನ್ಮೇ ಬ್ರೂಹಿ ಪಿತಾಮಹ. ಅಜ್ಜ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ತಾವು ಹೇಳಬೇಕು. ಏನು ಮಗು, ಕೇಳು. ಶೋಕದಿಂದ, ದುಃಖದಿಂದ, ಮೃತ್ಯುವಿನಿಂದ ಎಲ್ಲರೂ ಬೆದರಿದ್ದಾರೆ. ಅದರ ಭಯ ನಮಗೆ ಹೇಗೆ ಆಗಬಾರದು? ಆ ತರಹ ಹೇಗೆ ಅದು ಹೇಗೆ ಸಾಧ್ಯ ಆಗುತ್ತೆ? ಯಾಕೆಂದರೆ ಎಲ್ಲರೂ ಹೆದರೋದು ಪ್ರಧಾನವಾಗಿ 3ರಿಂದ. ಅಯ್ಯೋ ಶೋಕ ಬರುತ್ತೆ ಅಂತ ಹೆದರ್ತಾರೆ, ಇವರು ಬಿಟ್ಟೋದ್ರೆ ನಮ್ಗೆ ದುಃಖ ಆಗತ್ತೆ ಅಂತ ಹೆದರೋದು, ಇನ್ನು ದುಃಖದಿಂದ ಹೆದರೋದು, ಮೃತ್ಯುವಿನಿಂದ ಹೆದರೋದು. ಪ್ರಧಾನವಾದ ಈ 3 ಹೆದರಿಕೆಗಳು. ಕಡೆಗೆ ಎಲ್ಲ ಹೆದರಿಕೆಗಳು ಕೂಡ ಇದಕ್ಕೆ ಸಾಲುಗಟ್ಟಿಕೊಂಡು ಜೊತೆಯಾಗಿಯೇ ಇರ್ತವೆ. ಆ ಭಯ ಆಗಬಾರದು. ಅದು ಆ ವಸ್ತುಗಳಿಗೆ ಆ ವಿಕಾರ ಆಗಲಿ, ನಮಗೆ ಅದರಿಂದ ಭಯ ಆಗಬಾರದು. ಅದಾಗದೇ ಇರಲಿಕ್ಕಾಗಲ್ಲ. ಇವಾಗ ನಮಗೆ ಅನಪೇಕ್ಷಿತವಾದದ್ದು ಜಗತ್ತಿನಲ್ಲಿ ಆಗಬಾರ್ದು ಅಂದರೆ ಆಗಲ್ಲ, ಹಾಗೇ ಆಗತ್ತೆ. ಅದರಿಂದ ನಮಗೆ ತೊಂದರೆ ಆಗಬಾರದು ಅಷ್ಟೇ. ಈಗ ಕಲಿಯುಗ ಆದ್ದರಿಂದ ಮುಂದಿನ ದಿನಸಗಳು ಇನ್ನೂ ಭಯಂಕರವಾಗಿರುತ್ತೆ. ನಮ್ಗೆ ಆಗಬಾರ್ದು ಅದು ಅಂತಂದರೆ ನಾವು ದೇವರಲ್ಲಿ ಕೇಳೋದು ಸರಿಯಲ್ಲ. ಪ್ರಯತ್ನ ಪಡಬೇಕು ಅನ್ನೋದು ಕರೆಕ್ಟು, ಒಳ್ಳೆಯದಕ್ಕಾಗಿ ಒಳಿತಿಗಾಗಿ ಪ್ರಯತ್ನ ಪಡಬೇಕು ಅನ್ನೋದು ಕರೆಕ್ಟು. ಆದರೆ ಅದು ಆಗಬಾರದು ಅಂತ ಹೇಳಿ ದೇವರಲ್ಲಿ ಕೇಳಿಕೊಂಡ್ರೆ ದೇವರ ಇಚ್ಛೆಗೆ ವಿರುದ್ಧ. ಆದರೆ ನಮಗೂ ದುಃಖ ಆಗಬಾರದು ಅಂತ ಅಂದ್ಕೊಳ್ಬೇಕು. ಎರಡೇ ದಾರಿ, ಇದೊಂದೇ ದಾರಿ ಇರೋದು. ಅದು ಹೇಗೆ ಅಂತ ಕೇಳದ ಅವನು ಧರ್ಮರಾಜ. ಅದು ಹೇಗೆ ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಬೆಂಗಳೂರು, ಆಯ್ತಾ? ಇವತ್ತು ರಾತ್ರಿ ಮುಂದುವರಿಸ್ಬೋದು, ಕೇಳ್ಬೋದು.